ಒಕ್ಕಲಿಗರ ಸಂಘದಲ್ಲಿ ದಂಗಲ್ ಸಿಡಿದೆದ್ದ ರಾಬರ್ಟ್. ಒಕ್ಕಲಿಗರ ಸಂಘದಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಇದೀಗ ಕೇಳಿ ಬಂದಿದೆ. ಒಕ್ಕಲಿಗರ ಸಂಘದಲ್ಲಿ ದಂಗಲ್ ಸಿಡಿದೆದ್ದ ರಾಬರ್ಟ್. ಒಕ್ಕಲಿಗರ ಸಂಘದಲ್ಲಿ ಭಾರಿ ಭ್ರಷ್ಟಾಚಾರ ಆರೋಪ. ಭ್ರಷ್ಟಾಚಾರದ ವಿರುದ್ಧ ಅಬ್ಬರಿಸಿದ ಉಮಾಪತಿ ಶ್ರೀನಿವಾಸ್ ಗೌಡ. ಉಮಾಪತಿ ಶ್ರೀನಿವಾಸ್ ಗೌಡ ಸಂಘದ ನಿರ್ದೇಶಕರಾಗಿದ್ದಾರೆ. ಒಕ್ಕಲಿಗರ ಸಂಘದ ನೇಮಕಾತಿಗಳಲ್ಲೂ ಕೂಡ ಅವ್ಯವಹಾರ ನಡೆದಿದೆ. ಒಂದು ಹುದ್ದೆಗೆ 10 ರಿಂದ 20 ಲಕ್ಷದವರೆಗೆ ಲಂಚ. ಸುಮಾರು 480 ಹುದ್ದೆಗಳಿಗೆ ಲಂಚ ಪಡೆದು ನೇಮಕಾತಿ. ಗಂಭೀರ ಆರೋಪವನ್ನ ಮಾಡಿರುವಂತದ್ದು ನಿರ್ದೇಶಕ ಉಮಾಪತಿ ಶ್ರೀನಿವಾಸ್ ಗೌಡ. ರೌಡಿಗಳನ್ನ ಬಿಟ್ಟು ನಿರ್ದೇಶಕರನ್ನ ಹೆದರಿಸ್ತಾ ಇದ್ದಾರೆ. ಅಧ್ಯಕ್ಷರು ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಾವು ನಮ್ಮ ಬಟ್ಟೆ ಹಾಕಿರುವುದು ನಮ್ಮ ದುಡ್ಡಿನಿಂದ. ಕೆಲ ನಿರ್ದೇಶಕರು ಸಂಘದ ದುಡ್ಡಲ್ಲೇ ಬಟ್ಟೆ ಹಾಕ್ತಾರೆ. ಒಕ್ಕಲಿಗರ ಸಂಘದ ಆವರಣದಲ್ಲಿಯೇ ಉಮಾಪತಿ ಗೌಡ ರಣ ಅಂದಿರುವಂಥದ್ದು. ಇನ್ನು ಒಕ್ಕಲಿಗರ ಸಂಘದಲ್ಲಿ ದಂಗಲ್ ಆಗಿರುವಂಥದ್ದು ಸಿಡಿದೆದ್ದಿದ್ದಾರೆ. ರಾಬರ್ಟ್ ಸಿನಿಮಾದ ನಿರ್ಮಾಪಕರು ಒಕ್ಕಲಿಗರ ಸಂಘದಲ್ಲಿ ಈ ಒಂದು ಭಾರಿ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದೆ. ಒಕ್ಕಲಿಗರ ಸಂಘದಲ್ಲಿ ಇದರ ವಿರುದ್ಧ ಈಗ ಉಮಾಪತಿ ಶ್ರೀನಿವಾಸ್ ಗೌಡ್ರು ಕೂಡ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಘದ ನಿರ್ದೇಶಕರಾಗಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ. ಒಕ್ಕಲಿಗರ ಸಂಘದ ನೇಮಕಾತಿಯಲ್ಲೂ ಕೂಡ ಈ ಒಂದು ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ನೀವೆಲ್ಲರೂ ಸಂಸ್ಥೆಯ ಮೆಂಬರ್ಗಳು ಎಲ್ಲಿ ಯಾಮಾರ್ತೀರಿ ಅನ್ನೋದಕ್ಕೆ ಅಲ್ಲಿ ಗಲಾಟೆ ನಡೀತಾ ಇರ್ತದೆ. ಕೋನಪ್ಪ ರೆಡ್ಡಿ ಅವ್ರ ವಿಚಾರಕ್ಕೆ ಅಲ್ಲಿ ಏನಾಗ್ತದೆ, ಕೆಲವೊಂದು ಪದಾಧಿಕಾರಿಗಳು ಹಿಡ್ಕೊಂಡು ಎಲ್ಲ ಓದ್ಬಿಡ್ತಾರೆ. ಕ್ಯಾಪ್ ಅಲ್ಲಿ ನಾನು ಅಲ್ಲೇ ನಿಂತಿರ್ತೀನಿ, ಹೇಳು ಗಲಾಟೆ ಮಾಡ್ತಾರೆ, ಯಾರಿಗೂ ಕೇಳಿಸ್ಕೊಳ್ಳೋದು. ನಿಮ್ಮ ಆತ್ಮಸಾಕ್ಷಿಗೆ ಮೇಲಿರೋ ಭಗವಂತನ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಸಂಸ್ಥೆಯ ಮೆಂಬರ್ಗಳು ಎಲ್ಲಿ ಯಾಮಾರ್ತೀರಿ ಅನ್ನೋದಕ್ಕೆ ಅಲ್ಲಿ ಗಲಾಟೆ ನಡೀತಾ ಇರ್ತದೆ. ಕೋನಪ್ಪ ರೆಡ್ಡಿ ಅವ್ರ ವಿಚಾರಕ್ಕೆ ಅಲ್ಲಿ ಏನಾಗ್ತದೆ, ಕೆಲವೊಂದು ಪದಾಧಿಕಾರಿಗಳು. ಇನ್ನು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದ್ದು, ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ನಿರ್ದೇಶಕ ಉಮಾಪತಿ ಶ್ರೀನಿವಾಸ್ ಗೌಡ. ಸಂಘದ ನೇಮಕಾತಿ ಅವ್ಯವಹಾರದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವಂಥದ್ದು ಉಮಾಪತಿ ಶ್ರೀನಿವಾಸ್ ಗೌಡ್ರು. ಸಂಘದ ಸಭೆ ನಡೆಯಬೇಕಾದ್ರೆ ರೌಡಿಗಳನ್ನ ಬಿಟ್ಟು ನಿರ್ದೇಶಕರನ್ನ ಎದುರಿಸುವ ಕೆಲಸವನ್ನ ಆಗ್ತಾ ಇದೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಒಂದು ಹುದ್ದೆಗೆ 10 ರಿಂದ 20 ಲಕ್ಷ ರೂಪಾಯಿವರೆಗೂ ಲಂಚವನ್ನ ಪಡೆದಿದ್ದಾರೆ ಅಂತ ಕೂಡ ಕಿಡಿಕಾರಿದ್ದಾರೆ. ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ನಿರ್ದೇಶಕರು. ನೇಮಕಾತಿ ಅವ್ಯವಹಾರದ ವಿರುದ್ಧ ಸಂಘದ ನಿರ್ದೇಶಕರು ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು.